हमें इंडी तालुक वाले हिरे मसड़ी वाले हमारे गरीबा हैं। हमना क्या होना है, हमना गरीबा को उतारी होना है। हमें गरीबा हैं, हमना घर नहीं, खेत नहीं, क्या भी नहीं, हमना को उतारी है। फिर तो हमें तुम्हारा हाथ जोड़ती देखो। कंपट उतरा ही होना हमना को। अभी घरा बनेंगे नहीं तुम्हें? घरा नहीं बने हमें, हमारा पतरा शेडी है हमारे को। घर की नहीं घर नहीं है हमना को, गरीबा है हमना को। हमना राबे ने पेट भरता नहीं, हमना कंप्यूटर उतारी होना हमना को। हमना नहीं दे रहे घर बनाने, कंप्यूटर उतारी लेकर बोलती हमना पंचायत वाले। हाँ उतारी लेकर घर बनाती तुम ना कर बोलती। हमना क्या ऐसा करना, हमें गरीबा देखो हमना को तुम्हें। हाँ मिल जाए देखो, हमारा पतरा शेडी है हमारा पूरा, हमारा क्या भी नहीं है। कीड़े पतिंगे ऐसा न बारिश में कैसा करना हमें। नाम बोलो। तो नाम क्या? हमारा नाम हलीमा। यावत्तू समस्त ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ 2023-24ರಲ್ಲಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಈ ಹಿಂದೆ ಸಮಸ್ತ ಹಾಳತೋಟ ಆಗಿರಬಹುದು ಮತ್ತು ಕುಲಕರ್ಣಿಯರ ಪಾರ್ಟಿನ ಸಲುವಾಗಿ ಈ ಹಿಂದೆ ಸರ್ಕಾರಕ್ಕೆ ಒಂದು ಮನವಿ ಮಾಡದ. ಅಲ್ಲಿರ್ತಕ್ಕಂಥ ಬಡವ್ರ ಮನಿ ಕಟ್ಟಬೇಕಾಗ್ಯದ. ಬಡವ್ರ ಮನಿ ಕಟ್ಟದ್ರ ಅಲ್ಲಿ ಗಣಕ ಯಂತ್ರದ ಉತಾರಿ ಬೇಕಾಗ್ಯದ. ಆ ಗಣಕ ಯಂತ್ರ ಉತಾರಿ ಇದ್ರೆ ನಿಮ್ಮ ಮನಿ ಕಟ್ಲಕ್ ಪರ್ಮಿಷನ್ ಅದ. ಸಾಲ ಹಾಕೋಬೇಕಾದ್ರೆ ಇವತ್ತಿನ ದಿವಸ ಸಮಸ್ತ ಗ್ರಾಮಸ್ಥರು ಅಲ್ಲಿ ಬಡವರು ಇರೋದ್ರಿಂದ ಮನಿ ಕಟ್ಟಬೇಕಾದ್ರೆ ಇವತ್ತಿನ ದುರ್ಲಾಭದ ಘಟನೆ ಆಗಿರೋದ್ರಿಂದ ಸರ್ಕಾರ ಮಟ್ಟದಲ್ಲಿ ರಾಜ್ಯಪಾಲರ ಅನುದಾನದಲ್ಲಿ ಇರ್ತಕ್ಕಂಥ ಉತಾರಿಯನ್ನ ಮತ್ತು ನಮ್ಮಲ್ಲಿರ್ತಕ್ಕಂಥ ದಾನಪತ್ರ ಆಗಿರ್ತಕ್ಕಂಥ ಉತಾರಿಯನ್ನ ಅವೆರಡೂ ನಮ್ಮ ಮುಂದಿಟ್ಕೊಂಡು ಇವತ್ತು ರಾಜ್ಯ ಸರ್ಕಾರಕ್ಕ ಮಾನ್ಯ ಜಿಲ್ಲಾಡಳಿತಕ್ಕ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಬಹಳ ಸಲ ಆಯ್ತು. 2023-24 5ರಿಂದ 6 ವರ್ಷ ಆಯ್ತು ಕೆಣಕಲ್ಕತ್ತು ಉತ್ತಾರ ಮಾಡತ್ತೇಳಿ. ಬಡವರು ಉತ್ತಾರ ಮಾಡಂದ್ರೆ ಮಾಡಕ್ ತಯಾರಿಲ್ಲ. ನಿಮ್ಗೆ ಉತ್ತಾರ ಬೇಕಾದ್ರೆ ನೀವು ಗರ್ಪಟ್ಟಿ ದಿನ ನೀವು 9 ನಂಬರ್ ಬುಕ್ ಮಾಡಿದೆ ಅಂತ ಹೇಳಿದ್ರು. ಅಲ್ಲಿರ್ತಕ್ಕಂಥ ಸಮಸ್ತ ಕುಟುಂಬದ ಜನತೆಗೆ ಹಾಳತೋಟ ಆಗಿರ್ಬಹುದು, ಕುಲಕರ್ಣಿಯರ ಪ್ಲಾಟ್ ನಲ್ಲಿ ಇರ್ತಕ್ಕಂಥ ಜನತೆಗೆ ಬಿಲ್ ತುಂಬಿಕೊಂಡ್ರು, ಕೈಬಾರ ಉತ್ತಾರ ಬರೆದು ಕೊಟ್ರು. ಮುಂದೆ ಕಂಪ್ಯೂಟರ್ ಉತ್ತಾರ ಮಾಡತ್ತೆ ಹೇಳಕ್ ಹೋದ್ರೆ ಅಪ್ಲಿಕೇಶನ್ ಹಾಕತ್ತಂದ್ರು ಗಣಕಯಂತ್ರಕ್ಕ. ಅಪ್ಲಿಕೇಶನ್ ಹಾಕಲ್ಕ್ ಹೋದೆವು. ಅಪ್ಲಿಕೇಶನ್ ಹಾಕಲ್ಕ್ ಹೋದ್ರೆ ನಿಮ್ಗೆ ಈ ಸುತ್ತ ಆಗಿರ್ತಕ್ಕಂಥ ಉತ್ತಾರದ ಆಗಿರ್ತಂತ ಬಾಂಡ್ ತಗೊಂಬಾತ್ ಹೇಳಿದ್ರು, ಹಕ್ಪತ್ರ ಬಾಂಡ್ ತಗೊಂಬಾತ್ ಹೇಳಿದ್ರು. ಆ ಹಕ್ಪತ್ರ ಬಾಂಡ್ ನಮ್ಮ ಹತ್ರ ಇಲ್ಲ ಅಂತ ಹೇಳಿದೆವು. ಹಕ್ಪತ್ರ ನೀವು ಕೊಟ್ಟಿದಿರ್ತಕ್ಕಂಥ ಉತ್ತಾರ ಮೇಲೆ ನೀವು ನಮ್ಗೆ ಉತ್ತಾರ ಮಾಡಿ ಕೊಡ್ರಿ ಅಂತ ಹೇಳಿದೆವು. ಆದ್ರೆ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳ ಮತ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗಳ ಮೇಲೆ ಹಾಕಿದ್ರು. ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಮಾನ್ಯ ಜಿಲ್ಲಾ ಪಂಚಾಯತಿ ಶಿವಸಾಹೇಬ್ರ ಮೇಲೆ ಹಾಕಿದ್ರು. ಜಿಲ್ಲಾ ಪಂಚಾಯತಿ ಶಿವಸಾಹೇಬ್ರ ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲೆ ಹಾಕಿದ್ರು. ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ರಾಜ್ಯಪಾಲರ ಹೆಸರಲ್ಲಿ ಉತ್ತಾರ ಇರೋದ್ರಿಂದ, ರಾಜ್ಯಪಾಲರ ಹೆಸರು ಇರೋದ್ರಿಂದ ಅವ್ರ ರಾಜ್ಯ ಮಟ್ಟದಾಗ ಆಗ್ಬೇಕು. ಕ್ಯಾಬಿನೆಟ್ ಮಂತ್ರಿಗಳನ್ನ ಅದಕ್ಕ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಎಲ್ಲ ಪಾಸ್ ಆಗಿ ಬರ್ಬೇಕಂತ ಹೇಳಿದ್ರು. ಮಾರಾಯಗಳ ಆ ಪಾಸ್ ಆಗಿ ಬರ್ಬೇಕಾದ್ರೆ ನೀವ್ ಯಾಕೆ ನನ್ನ ಹೆಸರಲ್ಲೇ ಉತ್ತಾರ ತಗೊಂಡ್ರಿ? ಅಲ್ಲಿ ಇರ್ತಕ್ಕಂಥ ಜಮೀನಾಗಿ ದಾನಪತ್ರ ನಿಮ್ಮ ಹೆಸರಲ್ಲೇ ಮಾಡ್ಕೊಂಡ್ರಿ. ಪಂಚಾಯತಿ ಅಭಿವೃದ್ಧಿ ಹೆಸರಲ್ಲೇ ಹಾಕ್ಬಿಟ್ರಿ, ರಾಜ್ಯಪಾಲರ ಹೆಸರಲ್ಲೇ ಹಾಕ್ಬಿಟ್ರಿ. ಜನಗಳಿಗೆ ಯಾಕೆ ಮೋಸ ಮಾಡಿದ್ರಿ? ನೀವು ಉತ್ತಾರ ಮಾಡಿ ಕೊಡ್ತೀನಿ ಅಂತ ಹೇಳಿ. ಅದು ತಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಅಲ್ಲಿ ಇರ್ತಕ್ಕಂಥ ಬಡ ಜನತೆ ಮೇಲೆ ಯಾಕೆ ಹಾಕಿದ್ರಿ? ಅಲ್ಲಿ ನಿಮ್ಮಿರ್ತಕ್ಕಂಥ ಷಡ್ಯಂತ್ರಗಳನ್ನ ಕೆಲವೊಂದ್ ದಿನ 2023-24ರಲ್ಲಿ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳ ಮೇಲೆ ಹಾಕ್ಲಕತ್ತು. ಅಲ್ಲಿರ್ತಕ್ಕಂಥ ನಿಮ್ ಮೆಂಬರ್ ಬೇಡ ಅಂದಾರ, ಅಧ್ಯಕ್ಷರು ಬೇಡ ಅಂದಾರ, ಸಾಮಾನ್ಯ ಸಭೆ ಕರ್ರಿ ಅಂತ ಹೇಳಿದ್ರು. ಅದಕ್ಕೂ ಎಲ್ಲ ಹೇಳಿದ್ರು. ಅದಕ್ಕೆ ನಾವೊಂದು ವಿನಂತಿ ಮಾಡ್ಕೊಂಡು ನಿಮ್ ಎಲ್ಲ ಅವಧಿ ಮುಗಿಲಿ, ಗ್ರಾಮ ಪಂಚಾಯತಿ ಅವಧಿ ಮುಗಿಲಿ. ಅವಧಿ ಮುಗಿದ ನಂತರ ಅಧಿಕಾರಿಗಳನ್ನ ಎದಿ ಮೇಲೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಕೇಳುವಂತ ಶಕ್ತಿ ನಾವು ಮಾಡ್ಕೊಂಡೆವು. ಯಾಕಂದ್ರೆ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಾರೆ ನಿಮ್ಗೆ ನಾವು ಉತ್ತರಗಳು ಕೊಡ್ಬೇಕಾದ್ರೆ ಮಾನ್ಯ ಸರ್ಕಾರ ಮಟ್ಟದಾಗ ಆಗಕ್ಕಿಂತ ಮೊದಲಕ್ಕೆ ಸಾಮಾನ್ಯ ಸಭೆ ಕರೆಯುತ್ತೆ ಹೇಳಿದೆವು. ಸಾಮಾನ್ಯ ಸಭೆ ಕರೀಲಿಲ್ಲ. ಸಾಮಾನ್ಯ ಸಭೆ ಕರೆದಿದ್ದಾದ್ರೆ ಇಟ್ಟಲ್ಲಿ ಜನಗಳಿಗೆ ಉತ್ತರ ಆಗ್ತಿತ್ತು. ಸಾರ್ವಜನಿಕರ ಸಭೆ ಕರೀಲಿಲ್ಲ, ಸಾಮಾನ್ಯ ಸಭೆ ಮಾಡ್ಲಿಲ್ಲ, ಗೌಪ್ಯವಾಗಿ ಮೀಟಿಂಗ್ ಮಾಡೋರು. ಇದೆಲ್ಲ ಯಾಕೆ ಮಾಡಿರುತ್ತೆ ಅಧಿಕಾರಿಗಳು ಕೇಳಿದೆವು. ಹಿರೇಮಸಳೆ ಇಂಡಿ ತಾಲೂಕು ಲಾಸ್ಟಿಗೆ ಹೇಳ್ತೀನಿ ಸಾಹೇಬ್ರ. ಫಸ್ಟ್ ಹೇಳ್ರಿ ಯಾವ ಊರು ಅದು? ಇಂಡಿ ತಾಲೂಕು ಹಿರೇಮಸಳೆ ರೀ. ಹಾ ಯಾವ ಭೂಮಿ ರೀ ಅದು?
ಆ ಭೂಮಿ ಕುಲಕರ್ಣಿ ಅವ್ರದ್ರಿ ಎರಡು ಹೇಳಿನಲ್ರಿ ಹೆಸರ ಲೇಔಟ್ ಹಾಕಿದ್ದು ಲೇ- ಏನ್ ಅದು ಹೇಳ್ತೀವಿ ಹಾ ಅಪ್ಪದನೆ ನಿಮ್ಗೆ ಏನ್ ಅನ್ಯಾಯ ಆಗೈತಿ ಹಾ ಯಾರ ಮೇಲೆ ಅಪ್ಪದನೆ ಮಾಡ್ತಾ ಇದ್ರಿ ಹಾ ಮುಂದೆ ಏನಾಗ್ಬೇಕು ಕಂಪ್ಯೂಟರ್ ಉತ್ತಾರ ಆಗ್ಬೇಕ್ರಿ ಅದನ್ನಷ್ಟೇ ಹೇಳಿ ಈಗ ಇರ್ತಕ್ಕಂತ ಅಲ್ಲಿ ನಿಮ್ ಎಳಿ ಎಳಿಯಾಗಿ ಪೂರಾ ಬಿಚ್ಚಿಟ್ಟಿನ್ರಿ ಭಾರತ್ ಮಾತಾಕ್ಕೆ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಯಾರಿಗಾಗಿ ಹೋರಾಟ ಯಾರಿಗಾಗಿ ಹೋರಾಟ ಬೇಕೇ ಬೇಕು ಭಾರತ್ ಮಾತಾಕ್ಕೆ ಭಾರತ್ ಮಾತಾಕ್ಕೆ ಒಂದೇ ಯಾವತ್ತು ಹಿರೇಮಸಲಿ ಗ್ರಾಮದ ಸಮಸ್ತ ಗ್ರಾಮಸ್ಥರ ಪರವಾಗೂ ಹಾಗೂ ಬಡವರ ಪರವಾಗಿ ತಮ್ಮಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಸಾಹೇಬರಿಗೂ ಹಾಗೂ ಮಾನ್ಯ ಶಿವ ಸಾಹೇಬರಿಗೆ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೀನಿ. ಸಾಹೇಬ್ರ ತಮಗೂ ಗೊತ್ತಿದ್ದ ವಿಷಯ 2023-24ರಲ್ಲಿ ಕಂಪ್ಯೂಟರ್ ಉತ್ತಾರ ಮಾಡತ್ ಹೇಳಿ ಆಲ್ರೆಡಿ ತಾಲೂಕ್ ಪಂಚಾಯತಿ ಶಿವ ಸಾಹೇಬ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹೇಳಿದೆ. ಆದ್ರೂ ಕೂಡ ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಲೆಟರ್ ಬರೆದ್ರು. ಲೆಟರ್ ಬರೆದು ನಿಯಮಾನುಸಾರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಾಹೇಬ್ರು ಲೆಟರ್ ಬರೀತಾರ. ನಿಯಮಾನುಸಾರವಾಗಿ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟೆ, ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟೆ, ಮೊನ್ನೆ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಕೊಟ್ಟೆ. ಇವರೆಲ್ಲ ಕೊಟ್ಟರು, ಇಲ್ಲಿ ತನೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಮುಂಬರುವ ದಿನಗಳ ಮಾನ್ಯ ಜಿಲ್ಲಾ ಪಂಚಾಯತಿ ಎಲೆಕ್ಷನ್, ತಾಲೂಕ್ ಪಂಚಾಯತಿ ಎಲೆಕ್ಷನ್, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಿರೋದ್ರಿಂದ ಆ ಟೈಮ್ದಾಗ ಕೇಳಿದಾಗ ಸಾಮಾನ್ಯ ಸಭೆ ಮಾಡ್ರಿ, ಆಡಳಿತದಲ್ಲಿ ಜನಪ್ರತಿನಿಧಿಗಳದಾರ, ಅಧ್ಯಕ್ಷರದಾರ, ಸಾಮಾನ್ಯ ಸಭೆ ಮಾಡಿದ್ರೆ ಜನಗಳಿಗೆ ಮೀಟಿಂಗ್ ಕರೀರಿ. ಮೀಟಿಂಗ್ ಕರೆದ್ರೆ ನೀವು ಉತ್ತಾರಿ ಪಾಸ್ ಮಾಡಿ ಕೊಡ್ರಿ. ಉತ್ತಾರಿ ಪಾಸ್ ಮಾಡಿ ಕೊಟ್ರಿ ಅಂದ್ರೆ ಅಲ್ಲಿ ಕಂಪ್ಯೂಟರ್ ಉತ್ತಾರ ಐತಂದ್ರ ಮನಿ ಕಟ್ಲಕ್ ಅನುಕೂಲ ಆಗ್ತದ. ಛಪ್ರಾಗ ಅದಾರ, ಪತ್ರ ಕಟ್ಕೊಂಡಾರ, ಹಾವು ಬರ್ಲಿಕತ್ತಾವ, ಕಡದ ಶೈಲಿ ಗತ್ತಾರ. ಅದಕ್ಕೆ ಅವ್ರ ನಿಮ್ ಪುಣ್ಯದಿಂದ ಉತ್ತಾರ ಮಾಡಿ ಕೊಟ್ರ ಅಂದ್ರ ನಿಮ್ ಬೆಳಕನಾಗ ಇರ್ತಾರ. ಅದಕ್ಕೆ ಲೈಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲಾ ಮಾಡಿರಿ. 2023ರಿಂದ 24ರಂಗ ವ್ಯವಸ್ಥೆ ಮಾಡಿ ಕೊಟ್ರು. ಮುಂದೆ ಇಲ್ಲಿ ತನ ಬತ್ತು, ಇಲ್ಲಿ ತನ ಬಂದ ಬಳಕ ಮುಂದೆ ಅದನ್ನು ಕಟ್ ಮಾಡಿಬಿಟ್ರಿ. ಕೈ ಬಾರಿ ಉತ್ತಾರ ಕೊಟ್ರು, ಬಿಲ್ ತುಂಬಿಕೊಂಡ್ರು. ಅಲ್ಲ ನೀವು ಅನುಕೂಲ ಮಾಡಿ ಕೊಟ್ಟಿರಿ ಬಡವ್ರಿಗೆ. ಅದ ಕೃತಜ್ಞತೆ, ಜನಗಳ ಪರವಾಗಿ ನಿಮ್ಗೆ ಕೃತಜ್ಞತೆ ಹೇಳ್ತೀನಿ. ಇನ್ನ ಮುಂಬರೋ ದಿನಗಳವ ಅವ್ರಿಗೆ ಉತ್ತಾರ ಮಾಡಿಕೊಟ್ರ ಅಂದ್ರೆ ಪಾಪ ಹಾವು ಕಡ್ಲಿಗತ್ತಾವ. ಕಂಪ್ಯೂಟರ್ ಉತ್ತಾರ ಮಾಡಿಕೊಡ್ರಿ ಸರ್. ರಾಜ್ಯಪಾಲರ ಹೆಸರಲ್ಲಿ ಉತ್ತಾರ ನಾವ್ ಮಾಲಕ್ ಬರಲ್ಲ, ಅಧಿಕಾರಿ ಇಲ್ಲ ಅಂತ ಹೇಳ್ತಾರ. ಅದು ಇಲ್ಲ ಅಂದ್ರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನಿಮ್ಮ ಹೆಸರಲ್ಲಿ ಉತ್ತಾರ ಬಿಟ್ಟಿದೆವು. ದಾನಪತ್ರ ಇದ್ದಾಗ ದಾನಪತ್ರ ಉತ್ತಾರ ಇತ್ತು. ಮುಂದೆ ದಾನಪತ್ರ ಉತ್ತಾರ ಮಾಡ್ಕೊಂಡ್ರೆ ದಾನಪತ್ರ ಮಾಡಿದಾಗ ಹೇಳಿದ್ರು, ದಾನಪತ್ರ ಮಾಡೋ ಟೈಮ್ದಾಗ ಹೇಳಿದ್ನ ದಾನಪತ್ರ ಅಧಿಕಾರಿಗಳ ಹೆಸರು ಬಿಡ್ಬೇಡ್ರಿ, ರಾಜ್ಯಪಾಲರ ಹೆಸರಲ್ಲಿ ಉತ್ತಾರ ಬಿಡ್ಬೇಡ್ರಿ, ನಿಮ್ ಕೈ ಮುಗಿದ್ ಕೇಳ್ಕೊತೇವು. ನೀವು ಉತ್ತಾರ ಮಾಡ್ಯಾರ ನಾಳೆಗೆ ಯಾವ್ದಾರ ಸರ್ಕಾರ ಆದೇಶ ಮಾಡ್ತಾವ್ರಿ ಎಬ್ಬಿಸಿ ಕಳಿಸ್ತೀರಿ ನೀವು. ನಾ ಜಾಗ ಸರ್ಕಾರದಾಗ ನೀವು ಹೇಳ್ರಿ, ನಿಮ್ಗೆ ಅಲ್ಲಿ ಅಂದ್ರೆ ಏನ್ ಮಾಡ್ಬೇಕು ಜನತೆ? ರೊಕ್ಕ ಕೊಟ್ಟು ಮನಿ ತೊಗೊಂಡವ್ರು ಬಡವರು ಜನ ಕುಲಕರ್ಣಿ ಹೆಸರಲ್ಲಿ ಐತ್ರಿ ಸಾಹೇಬ್ರ. ಕುಲಕರ್ಣಿ ಹೆಸರಲ್ಲಿ ಇದ್ದು ಒಂದು ಹಾಳು ತೋಟ ತಿಳಿಯೋದ ಅಲ್ಲೇ ಮಗ್ಲೆ. ಆ ಹಾಳು ತೋಟದ ಹೆಸರು ರಾಜ್ಯಪಾಲರ ಹೆಸರಲ್ಲಿ ಮಾಡಿದ್ರು, ಅದು ಮಾಲಕರ ಹೆಸರಲ್ಲೇ ಇತ್ತು. ದಾನಪತ್ರ ಆಲ್ರೆಡಿ ಮಾಲಕರ ಹೆಸರಲ್ಲೇ ಐತ್ರಿ ಸಾಹೇಬ್ರ. ಮಾಲಕರ ಹೆಸರಲ್ಲೇ ಇದ್ದಾಗ ಅಧಿಕಾರಿಗಳು ಹಾದಿ ತಪ್ಪಿಸುದು, ರಾಜ್ಯಪಾಲ ಹೆಸರಲ್ಲೇ ಬಿಡುತ್ತೇಳಿ ಪಂಚಾಯತಿ ಜನಪ್ರತಿನಿಧಿಗಳು ಹೇಳಿದ್ರು. ಅವ್ರಿಗಂತೂ ರೋಡ್ ಕುಂಡಿ ಸಿಳಕ್ ಬರಲಾರಂತ ಮೆಂಬರ್ಗಳು ಇದ್ರು. ಅವ್ರಿಗೆಲ್ಲ ತಪ್ಪು ಗೈಡೆನ್ಸ್ ಕೊಟ್ರು. ತಪ್ಪು ಗೈಡೆನ್ಸ್ ಕೊಟ್ಟ ಬಳಿಕ ರಾಜ್ಯಪಾಲ ಹೆಸರಲ್ಲೇ ಮಾಡಿದ್ರು.